ಅತ್ಯುತ್ತಮವಾದಂತಹ ರೀತಿಯಲ್ಲಿ ಪ್ರಕೃಷ್ಟವಾದಂಥ ರೀತಿಯಲ್ಲಿ ಯಾವುದು ನವ ಹೊಸದು ಅಂದರೆ ಯಾವತ್ತಿಗೂ ಅದು ನವನವೀನ, ಅದು ಹಳೆದಾಗುತ್ತೆ ಅಂತಕ್ಕಂಥ ವಿಚಾರ ಇಲ್ಲವೇ ಇಲ್ಲ. ಎಷ್ಟೇ ಕಾಲ ಕಳೆದರೂ ಕೂಡ ಅದು ಇದ್ದ ಹಾಗೆ ಇರುತ್ತೆ. ಕೋಟ್ಯಂತರ ವರ್ಷಗಳ ಹಿಂದೆ ಹೇಗಿತ್ತೋ. ಆದರೆ ಈ ಓಂಕಾರದ ಅರ್ಥ ಏನು ಅನ್ನುವಂಥ ವಿಚಾರ ಬಂದಾಗ ಬಹುಮಟ್ಟಿಗೆ ನಾವು ಅದರ ವಿವರ ಹೇಳೋದ್ರಲ್ಲಿ ಸೋಲ್ತೇವೆ ನಾವು. ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನಾವು ತಗೊಂಡ್ರೆ, ಅವ ಅಂತ ಹೇಳಿ ಒಂದು ಧಾತು ಇದೆ. ಈ ಅವ ಎನ್ನುವ ಧಾತುವಿನ ಓಂ ಅಂತಕ್ಕಂಥ ಪದದ ನಿರ್ಮಾಣ ಆಗುತ್ತೆ. ಅಂದರೆ ಈ ವಿಶ್ವಚೇತನ ಶಕ್ತಿ, ಸರ್ವಜ್ಞ ಶಕ್ತಿ, ಎಲ್ಲರಿಗೂ ಎಲ್ಲ ಕಾಲಕ್ಕೂ ಗುರುವಾಗಿರತಕ್ಕಂಥ ಯಾವ ಶಕ್ತಿ ಇದೆ ಅದು ಓಂ. ಆತನೇ ಎಲ್ಲ ಕಾಲಕ್ಕೂ ಎಲ್ಲರಿಗೂ ಗುರು ಅಂತಕ್ಕಂಥ ಮಾತು ಬರುತ್ತೆ. ಹಾಗಾದರೆ ಇದಕ್ಕೆ ಏನಂತ ಕರೆಯೋಣ ಅನ್ನುವಾಗ ಮುಂದಿನ ಸೂತ್ರದಲ್ಲಿ ತಸ್ಯ ವಾಚಕ ಪ್ರಣವ ಅಂತ ಹೇಳಿ ಅಂತಹ ಎಲ್ಲ ಕಾಲಕ್ಕೂ ಗುರುವಾಗಿರತಕ್ಕಂಥ ಆ ಸರ್ವಜ್ಞ ಶಕ್ತಿಗೆ ಪ್ರಣವ ಅಂತ ಹೆಸರು ಅಂತ ಕರೀತಾರೆ. ಪ್ರಣವ ಅಂದ್ರೆ ಈಗ ನಾವು ಪ್ರಣವ ಸ್ವರೂಪಿ ಅಂತ ಮಾತಾಡ್ತೀವಿ ಅಲ್ಲ, ಆ ಅರ್ಥದ ಪ್ರಣವ ನೀವು ಹೇಳ್ತಾ ಇರೋದು. ಹೌದು. ಆದರೆ ಇಲ್ಲಿ ಭಗವಂತನಿಗೆ ಈ ಪ್ರಣವ ಅನ್ನುವಂಥ ಶಬ್ದವನ್ನು ಪ್ರಯೋಗ ಮಾಡ್ತಾ ಇದೆ. ಅದರ ಅರ್ಥ ಏನು ಅಂತಂದರೆ ನವ, ನವ ಅನ್ನೋದು ಗೊತ್ತಿದೆಯಲ್ಲ, ಹೊಸತು ಅನ್ನುವಂಥದ್ದು. ಪ್ರಣವ ಅಂದರೆ ಅತ್ಯುತ್ತಮವಾದಂತಹ ರೀತಿಯಲ್ಲಿ ಪ್ರಕೃಷ್ಟವಾದಂಥ ರೀತಿಯಲ್ಲಿ ಯಾವುದು ನವ ಹೊಸದು ಅಂದರೆ ಯಾವತ್ತಿಗೂ ಅದು ನವನವೀನ, ಅದು ಹಳೆದಾಗುತ್ತೆ ಅಂತಕ್ಕಂಥ ವಿಚಾರ ಇಲ್ಲವೇ ಇಲ್ಲ. ಎಷ್ಟೇ ಕಾಲ ಕಳೆದರೂ ಕೂಡ ಅದು ಇದ್ದ ಹಾಗೆ ಇರುತ್ತೆ. ಕೋಟ್ಯಂತರ ವರ್ಷಗಳ ಹಿಂದೆ ಹೇಗಿತ್ತೋ ಇವತ್ತು ಹಾಗೆ ಇದೆ, ಇನ್ನು ಕೋಟ್ಯಂತರ ವರ್ಷ ಆದರೂ ಕೂಡ ಅದು ಹಾಗೆಯೇ ಇರುತ್ತೆ. ಎಂದೆಂದಿಗೂ ನಿತ್ಯ ನೂತನವಾಗಿರತಕ್ಕಂಥದ್ದು ಯಾವುದಿದೆಯೋ ಅದು ಪ್ರಣವ. ಆ ಪ್ರ ಬಂದಿದ್ದರಿಂದ ನವ ಅಂದರೆ ನವ ಆಗಿ ಪ್ರಣವ ಅಂತ ಹೇಳಿ ಆಗುತ್ತೆ. ಇದೇ ಪ್ರಣವಕ್ಕೇನೆ ರೂಢಿಯಲ್ಲಿ ನಾವು ಬಳಸ್ತಕ್ಕಂಥ ಇನ್ನೊಂದು ಶಬ್ದ ಓಂ ಅಂತ ಹೇಳಿ. ಓಂಕಾರ ಮತ್ತೆ ಪ್ರಣವ ಎರಡು ಸಮಾನಾರ್ಥ. ಹೌದು ಹೌದು. ಈ ಓಂ ಅನ್ನೋದನ್ನು ನಾವು ಸಾಧಾರಣ ಎಲ್ಲ ಕೇಳಿದ್ದೀವಿ. ಎಲ್ಲದೂ ಓಂಕಾರ ಓಂಕಾರ ಓಂಕಾರದಿಂದ ಪ್ರಾರಂಭ ಮಾಡೋದು ಹೀಗೆಲ್ಲನೂ ರೂಢಿಯಲ್ಲಿ ನಾವು ಇಟ್ಕೊಂಡಿದ್ದೇವೆ. ಆದರೆ ಈ ಓಂಕಾರದ ಅರ್ಥ ಏನು ಅನ್ನುವಂಥ ವಿಚಾರ ಬಂದಾಗ ಬಹುಮಟ್ಟಿಗೆ ನಾವು ಅದರ ವಿವರ ಹೇಳೋದ್ರಲ್ಲಿ ಸೋಲ್ತೇವೆ ನಾವು. ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನಾವು ತಗೊಂಡ್ರೆ, ಹೇಗೆ ಈ ವಿಶ್ವಚೇತನ ಶಕ್ತಿಯು ಆ ಗುರು ಎನ್ನುವ ಸ್ಥಾನವನ್ನು ಅಲಂಕರಿಸೋದಕ್ಕೆ ಎಲ್ಲ ಯೋಗ್ಯತೆಯನ್ನು ಪಡೆದಿದೆ ಅನ್ನೋದು ಸ್ಪಷ್ಟ ಆಗುತ್ತೆ ನಮಗೆ. ಈ ವೇದ ಭಾಷೆಯಲ್ಲಿ ನಮಗೆ ಒಂದು ಕ್ರಮ ಇದೆ ಅಂತಂದರೆ, ಯಾವುದೇ ಒಂದು ಪದ, ಶಬ್ದ ಅಂತ ಕೂಡ ಕರಿತೀವಿ, ಅದರ ನಿರ್ಮಾಣ ಆಗಬೇಕಾದ್ರೆ ಮೂಲದಲ್ಲಿ ಒಂದು ಧಾತು ಅಂತ ಇರುತ್ತೆ ಅಂತ. ಆ ಧಾತುವಿನಿಂದ ಆ ಒಂದು ಪದದ ನಿರ್ಮಾಣ ಆಗುತ್ತೆ. ಈ ಓಂ ಅನ್ನುವಂತಹ ಪದ ಏನಿದೆ ಅಥವಾ ಶಬ್ದ ಏನಿದೆ ಅದರ ಮೂಲದಲ್ಲಿ ಅವ ಅಂತ ಹೇಳಿ ಒಂದು ಧಾತು ಇದೆ. ಈ ಅವ ಎನ್ನುವ ಧಾತುವಿನ ಓಂ ಅಂತಕ್ಕಂಥ ಪದದ ನಿರ್ಮಾಣ ಆಗುತ್ತೆ. ಅಂದರೆ ಈ ವಿಶ್ವಚೇತನ ಶಕ್ತಿ, ಸರ್ವಜ್ಞ ಶಕ್ತಿ, ಎಲ್ಲರಿಗೂ ಎಲ್ಲ ಕಾಲಕ್ಕೂ ಗುರುವಾಗಿರತಕ್ಕಂಥ ಯಾವ ಶಕ್ತಿ ಇದೆ ಅದು ಓಂ. ಆ ಪದದ ನಿರ್ಮಾಣ ಆಗುತ್ತೆ. ಆ ಅವ ಎನ್ನುವ ಧಾತುವಿಗೆ ಕೇಳಿಕೊಟ್ಟಿದ್ದೆ. ಈಗ ನಮಗೆಲ್ಲ ಓಂಕಾರ ಅಂದಾಗ, ಈಗ ಯೋಗದಲ್ಲಿ ನಾವು ಓಂಕಾರ ಹೇಳಿದಾಗ ಅಕಾರ ಉಕಾರ ಮಕಾರದಿಂದ ಓಂಕಾರ ಬಂತು ಅಂದರೆ ಅ ಉ ಮ ಇಂದ ಓಂ ಬಂತು ಅಂತ ಹೇಳ್ತಾರೆ. ನೀವು ಅವ ಅಂತ ಹೇಳ್ತಾ ಇದ್ದೀರಿ ಅಂದರೆ ಅದಕ್ಕೂ ಮೂಲಕ್ಕೆ ಹೋದಾಗ ಈ ಅವ ಅನ್ನುವ ಮೂಲ ಧಾತು ಸಿಕ್ಕಾಗ ಓಂ ಅನ್ನುವಂಥದ್ರ ಉಚ್ಚಾರಣೆ ಇದೆಯಲ್ಲ, ಉಚ್ಚಾರಣೆಗೆ ಸಂಬಂಧಪಟ್ಟಂತೆ ಆ ಓಂ ಅಕ್ಷರ ವಿಚಾರ ಬರುತ್ತೆ. ಅರ್ಥದ ವಿಚಾರಕ್ಕೆ ಬಂದಾಗ ಈ ಅವ ಅನ್ನುವಂಥದ್ದು ಬರುತ್ತೆ. ಅಲ್ಲಿ ಏನು ಗೊಂದಲಕ್ಕೇನು ಅವಕಾಶ ಇಲ್ಲ, ಸ್ಪಷ್ಟವಾಗಿ ಇದೆ. ಈ ಅವ ಎನ್ನುವಂತಹ ಧಾತು ಅಂತ ಕರಿತೀವಿ ಅಥವಾ ಆ ಪದದ ಮೂಲ ರೂಪ. ಆ ಮೂಲ ರೂಪಕ್ಕೆ 19 ರೀತಿಯ ಅರ್ಥಗಳಿವೆ. ಮತ್ತು ಈ 19 ರೀತಿಯ ಅರ್ಥಗಳು ಕೂಡ ಈ ಪರಮ ಗುರುವಾಗಿರತಕ್ಕಂತಹ ವಿಶ್ವಚೇತನ ಶಕ್ತಿ ಏನಿದೆ, ಪ್ರಣವ ಏನಿದೆ, ಅದಕ್ಕೆ ಹೊಂದತಕ್ಕಂತಹ ರೀತಿಯಲ್ಲಿದೆ. ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಹಾಗೆ ಈ ಓಂ ಅದರ ಮೂಲಧಾತು ಅವ, ಅದರ ಅರ್ಥಗಳು ಏನು ಅನ್ನೋದು, ಆ ಧಾತುವಿನ ಅರ್ಥ ನಾವು ತಗೊಂಡಾಗ ರಕ್ಷಣ, ಗತಿ, ಕಾಂತಿ, ಪ್ರೀತಿ, ತೃಪ್ತಿ, ಅವಗಮ, ಪ್ರವೇಶ, ಶ್ರವಣ, ಸ್ವಾಮಿ, ಅರ್ಥಯಾಚನ, ಕ್ರಿಯಾ, ಇಚ್ಛಾ, ದೀಪ್ತಿ, ಅವಾಪ್ತಿ, ಆಲಿಂಗನ, ಹಿಂಸಾ, ಆದಾನ, ಭೋಗ, ವೃದ್ಧಿ. ಇಷ್ಟು ಅರ್ಥಗಳು ಅದಕ್ಕೆ ಬರುತ್ತೆ. ಎರಡೇ ಎರಡು ಅಕ್ಷರದ್ದು. ಹೌದು. ಅವ ಅನ್ನುವಂಥದ್ದು ಮೂಲಧಾತು, ಅದರಿಂದ ಓಂ ಬರುತ್ತೆ. ಅವ ಎನ್ನುವುದಕ್ಕೆ ಇಷ್ಟೆಲ್ಲ ಅರ್ಥಗಳಿದೆ.
ಅದು ಒಂದೊಂದಾಗಿ ನಾವು ನೋಡ್ತಾ ಹೋದಾಗೇನತ್ತೆ ಆ ಓಂಕಾರ ಜಪ ನಾವು ಮಾಡುವಾಗ ಆ ಅರ್ಥಗಳು ಮನಸ್ಸಿಗೆ ಬರ್ತಾ ನಮಗೆ ಅಂತರಂಗದಲ್ಲಿ ಅನೇಕ ಬದಲಾವಣೆಗಳು ಉತ್ತಮ ಮಾರ್ಪಾಟುಗಳು ಆಗೋದಕ್ಕೆ ಅನುಕೂಲ ಆಗುತ್ತೆ. ಮೊದಲನೇದು ರಕ್ಷಣೆ. ಒಂದೊಂದೇ ರಕ್ಷಣೆ. ನಾವು ರಕ್ಷಣೆಯಿಂದ ರೂಢಿಯಲ್ಲಿ ಸೆಕ್ಯೂರಿಟಿ ಅಂತ ಅರ್ಥ ಮಾಡ್ಕೋತೀವಿ. ಆ ಸೆಕ್ಯೂರಿಟಿ ಅನ್ನುವಂಥದ್ದು ನಿಜವಾಗ್ಲೂ ಇರತಕ್ಕಂಥದ್ದು ಆ ಭಗವಂತನಲ್ಲಿ. ನಮಗೆ ನಿಜವಾಗ್ಲೂ ಸೆಕ್ಯೂರಿಟಿ ಕೊಡ್ತಕ್ಕಂತಹ ರಕ್ಷಣೆ ಕೊಡ್ತಕ್ಕಂಥ ಶಕ್ತಿ ಭಗವಂತ. ಇವತ್ತು ರೂಢಿಯಲ್ಲಿ ನಾವು ಏನೇನೋ ಸೆಕ್ಯೂರಿಟಿಗಳು ಅಂತ ನಾವು ಅನ್ಕೋತೇವೆ. ಯಾವುದೋ ಒಂದು ಸಂದರ್ಭದಲ್ಲಿ ಸೆಕ್ಯೂರಿಟಿಯವರು ನಮ್ಮನ್ನು ಹೊಡೆದಾಕೋರು ಕೂಡ ಹೇಳೋರಿಲ್ಲ, ಕೇಳೋರಿಲ್ಲ. ಯಾವುದು ಸೆಕ್ಯೂರಿಟಿ ಅಲ್ಲ, ಭಗವಂತನು ನಮಗೆ ನಿಜವಾಗಲೂ ರಕ್ಷಕ. ಹಾಗೆ ಆ ರಕ್ಷಕ ಶಕ್ತಿ ಯಾವುದಿದೆ ಅದು ಅದು ಓಂ. ಹಾಗೆ ಆ ಭಗವಂತನು ನಮಗೆ ನಿಜವಾಗಲೂ ರಕ್ಷಕ ಎನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿದ್ದರೆ ನಾವು ಎಲ್ಲೇ ಇದ್ದರೂ ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನಾವು ಸುರಕ್ಷಿತ ಅನ್ನುವಂಥ ಭಾವನೆ ನಮ್ಮ ಮನಸ್ಸಿನಲ್ಲಿರುತ್ತೆ. ಇಲ್ಲದೆ ಇದ್ದರೆ ಸೆಕ್ಯೂರಿಟಿ ಅವನು ರಜಾ ಹಾಕಿಬಿಟ್ರೆ ನಮಗೆ ಸೆಕ್ಯೂರಿಟಿ ಇಲ್ಲ ಅನ್ನೋ ರೀತಿಯಲ್ಲೇ ನಾವಿರ್ತೇವೆ ನಾವು. ಆದರೆ ಎಲ್ಲ ಕಾಲಕ್ಕೂ ಸೆಕ್ಯೂರಿಟಿ ಭಗವಂತ. ರಕ್ಷಣೆ. ಗತಿ ಅಂತಂದರೆ ಚಲನೆ. ಈ ಚಲನೆ ಅಂತಕ್ಕಂಥದ್ದು ಅಣುವಿನಿಂದ ಹಿಡಿದು ಬ್ರಹ್ಮಾಂಡದವರೆಗೂ ಅನೇಕ ಹಂತಗಳಲ್ಲಿ ನಡೀತಾ ಇರುತ್ತೆ. ಅಣುವಿನೊಳಗೆ ಈ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಗಳ ಚಲನೆ ಇರಬಹುದು. ಅಥವಾ ನಾವು ಬ್ರಹ್ಮಾಂಡದ ವಿಚಾರ ನಾವು ನೋಡುವಾಗ ಸೌರಮಂಡಲ, ಗ್ರಹಗಳು, ಗ್ರಹೋಪಗ್ರಹಗಳು, ಇಡೀ ಸೌರಮಂಡಲವು, ಈ ಮಿಲ್ಕಿ ವೇ ಅಂತ ಏನ್ಕತ್ತೀವಿ, ಕ್ಷೀರಪಥ, ಇವೆಲ್ಲವೂ ಕೂಡ ನಿರಂತರ ಚಲನೆಯಲ್ಲಿದೆ. ಈ ಎಲ್ಲ ಚಲನೆಯ ಹಿಂದೆ ಇರತಕ್ಕಂಥ ಯಾವ ಚಾಲಕ ಶಕ್ತಿ ಇದೆ ಅದು ಓಂ. ರಕ್ಷಣಾ, ಗತಿ. ಇನ್ನು ಕಾಂತಿ ಅಂತಂದರೆ ಬೆಳಕು ಅಂತ ಹೇಳಿ. ಈ ಭಗವತ್ ಶಕ್ತಿ ಅಂತಂಥದ್ದು ಬೆಳಕಿಗೂ ಬೆಳಕು, ಸೂರ್ಯನಿಗೂ ಸೂರ್ಯ. ಇಷ್ಟು ಅಗಾಧವಾಗಿರತಕ್ಕಂಥ ಬೆಳಕಿನ ಮೂಲ ಏನಿದೆ ಅದು ಭಗವಂತ. ಅಂದರೆ ಸಕಲ ಜೀವರಾಶಿಗಳನ್ನೂ ಕೂಡ, ಸಕಲ ಜೀವರಾಶಿಗಳು ಇವರುಂಟು ಅವರುಂಟು. ಯಾಕೆಂದರೆ ನಮ್ಮ ಪ್ರೀತಿ ಏನಾಗುತ್ತೆ, ಯಾವುದೋ ಕೆಲವು ಗುಂಪಿಗೆ ಇರುತ್ತೆ, ಮಿಕ್ಕವ್ರ ಬಗ್ಗೆ ನಮಗೇನಂತ ಪ್ರೀತಿ ಏನಿರೋದಿಲ್ಲ. ನಮ್ಮದು ಸ್ವಲ್ಪ ಡಿಸ್ಟ್ರಿಬ್ಯೂಟೆಡ್ ಅಥವಾ ರೆಸ್ಟ್ರಿಕ್ಟೆಡ್, ಸಂಕುಚಿತ. ಆದರೆ ಭಗವಂತನ ಪ್ರೀತಿ ಏನಿದೆ ಅದು ಸಕಲ ಜೀವರಾಶಿಗಳನ್ನು ಕೂಡ ಸೇರಿಕೊಳ್ಳುತ್ತೆ. ಅಷ್ಟೇ ಅಲ್ಲ, ಸಕಲ ಜೀವರಾಶಿಗಳೂ ಪ್ರೀತಿಸೋದಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಯಾವುದೊಂದು ಶಕ್ತಿ ಇದೆ ಅಂತಂದರೆ ಅದು ಭಗವತ್ ಶಕ್ತಿ. ಎರಡೂ ರೀತಿಯಿಂದಲೂ ಕೂಡ ಪ್ರೀತಿ ಅನ್ನುವಂಥದ್ದು ಹೊರಡುತ್ತೆ. ಆಮೇಲೆ ತೃಪ್ತಿ ಅಂತಂದರೆ ಭಗವಂತನು ನಿತ್ಯ ತೃಪ್ತ. ಭಗವಂತನಿಗೆ ಏನೋ ಬೇಕು, ಏನೋ ಕೊರತೆ ಇದೆ ಅಂತಕ್ಕಂಥ ವಿಚಾರ ಇಲ್ಲ. ಇಡೀ ಬ್ರಹ್ಮಾಂಡವೇ ಭಗವಂತನಿಗೆ ಸೇರಿದ್ದು. ಹಾಗಾಗಿ ಭಗವಂತನನ್ನು ನಿತ್ಯ ತೃಪ್ತ ಅಂತ ಹೇಳಿ ನಾವು ಭಾವನೆ ಮಾಡ್ತೇವೆ. ಈ ಹಿನ್ನೆಲೆ ಒಳಗೆ, ಈ ತೃಪ್ತಿ ಅನ್ನೋದರ ಹಿನ್ನೆಲೆ ಒಳಗೆ ಭಗವಂತನಿಗೆ ನಾವು ನೈವೇದ್ಯ ಕೊಡೋದು ಅನ್ನೋದು ಎಷ್ಟರ ಮಟ್ಟಿಗೆ ಅರ್ಥಪೂರ್ಣ ಇಲ್ಲ ಅನ್ನೋದನ್ನು ನೀನೇ ಯೋಚನೆ ಮಾಡ್ಕೋ. ಆಮೇಲೆ ಅವಗಮ ಅಂತ ಒಂದು ಶಬ್ದ ಬಳಸ್ತಾರೆ. ಅವಗಮ ಅಂತಂದರೆ ತಿಳುವಳಿಕೆ, ಜ್ಞಾನ ಅಂತ ಹೇಳಿ. ಆಗಲೇ ಹೇಳಿದ ಹಾಗೆ ನಮ್ಮ ತಿಳುವಳಿಕೆ ಎಷ್ಟೇ ಆದರೂ ಕೂಡ ಅದು ಸೀಮಿತ, ಅಸೀಮ, ಅಂದರೆ ಲಿಮಿಟ್ಲೆಸ್, ಇನ್ಫೈನೈಟ್ ಆಗಿರ್ತಕ್ಕಂಥ ಜ್ಞಾನ, ಸೀಮಾತೀತವಾಗಿರ್ತಕ್ಕಂಥ ಜ್ಞಾನ ಏನಿದೆ, ಅಂತಹ ಜ್ಞಾನವನ್ನು ಹೊಂದಿರತಕ್ಕಂಥ ಸರ್ವಜ್ಞ ಶಕ್ತಿ ಆ ಭಗವಂತ. ಅಂದರೆ ಭಗವತ್ ಶಕ್ತಿ ಅಂತಕ್ಕಂಥದ್ದು ಪ್ರವೇಶಿಸದೇ ಇರತಕ್ಕಂತಹ ಯಾವ ಸ್ಥಳವೂ ಇಲ್ಲ ಅಂತ. ಆ ಭಗವತ್ ಶಕ್ತಿ ಅಂತಕ್ಕಂಥದ್ದು ಎಲ್ಲದರಲ್ಲೂ ಪ್ರವೇಶ ಮಾಡುತ್ತೆ. ಕಾರಣ ಏನು ಅಂತಂದರೆ ಅದು ಸೂಕ್ಷ್ಮಾತಿ ಸೂಕ್ಷ್ಮ. ಇದು ವಿಜ್ಞಾನ. ಇದು ಅಣುವಿನಲ್ಲಿ ಅಣು. ಅಂದರೆ ಯಾವುದು ಸ್ಥೂಲವಾಗಿರುತ್ತೆ ಅದು ತನಗಿಂತ ಸ್ಥೂಲವಾಗಿರೋದ್ರೊಳಗೆ ಹೋಗುತ್ತೆ ಹೊರತು ತನಗಿಂತ ಸೂಕ್ಷ್ಮವಾಗಿರೋದು ಹೋಗೋದಕ್ಕೆ ಆಗೋದಿಲ್ಲ. ಆದರೆ ಎಲ್ಲದರಲ್ಲೂ ಪ್ರವೇಶವನ್ನು ಪಡೆಯುತ್ತೆ ಅಂತ ಹೇಳುವಾಗ ಈ ಭಗವತ್ ಶಕ್ತಿ ಅಂತಕ್ಕಂಥದ್ದು ಸೂಕ್ಷ್ಮಾತಿ ಸೂಕ್ಷ್ಮ, ಇದಕ್ಕಿಂತ ಸೂಕ್ಷ್ಮ ಇನ್ಯಾವುದೂ ಇಲ್ಲ. ಇದು ಸೂಕ್ಷ್ಮಾತಿ ಸೂಕ್ಷ್ಮವಾಗಿದ್ದರಿಂದ ಯಾವುದರ ಒಳಗೆ ಕೂಡ ಇದು ಪ್ರವೇಶವನ್ನು ಪಡೀಲಿಕ್ಕಾಗತ್ತೆ. ಇಲ್ಲಿ ಒಂದು ಸೂಕ್ಷ್ಮ ಇದೆ. ಏನು ಅಂತಂದರೆ ಇದು ಸೂಕ್ಷ್ಮಾತಿ ಸೂಕ್ಷ್ಮವಾಗಿರೋದ್ರಿಂದ ಸ್ಥೂಲವಾಗಿರ್ತಕ್ಕಂಥ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗ್ತಕ್ಕಂಥ ಶಕ್ತಿ ಅಲ್ಲ ಇದು. ಆದರೆ ನಮ್ಮ ಅಂತರಂಗಕ್ಕೆ ಅನುಭವಕ್ಕೆ ಬರತಕ್ಕಂಥದ್ದೇ ಹೊರತು ಕಣ್ಣಿಗೆ ಕಾಣುವಂಥ, ಕಿವಿಗೆ ಕೇಳತಕ್ಕಂಥದ್ದಲ್ಲ. ಯಾಕೆಂದರೆ ಕಣ್ಣು ಕಿವಿಯೆಲ್ಲ ಸ್ಥೂಲ, ಅದು ತನಗಿಂತ ಸ್ಥೂಲವಾದನ್ನೇ ನೋಡ್ಬೋದು, ಸೂಕ್ಷ್ಮವಾದನ್ನು ನೋಡೋದಕ್ಕಾಗೋದಿಲ್ಲ. ಈ ಸೂಕ್ಷ್ಮ ಅರ್ಥ ಆಯಿತು ತಾನೇ ನಿನಗೆ? ಆಮೇಲೆ ನಂತರದ್ದು ಶ್ರವಣ ಅಂತ ಹೇಳಿ, ಅಂದರೆ ಕೇಳುವಿಕೆ ಅಂತ. ಏನಪ್ಪ ಈಗ ತಾನೇ ಹೇಳಿದೆ, ಕೇಳು, ಕಿವಿ ಸ್ಥೂಲ ಅಂತ, ಮತ್ತಿರೇ ಕೇಳೋದು ಅಂತ. ಭಗವತ್ ಶಕ್ತಿ ಅಂತಕ್ಕಂತಹದ್ದು ಸೂಕ್ಷ್ಮಾತಿ ಸೂಕ್ಷ್ಮವಾಗಿರೋದರಿಂದ ಕೇಳುತ್ತೆ. ಆದರೆ ಕೇಳೋದಕ್ಕೆ ನನಗೆ ನಿನಗೆ ಬೇಕಾದಾಗೆ ಕಿವಿ ಅನ್ನೋದ್ರ ಅಗತ್ಯ ಇಲ್ಲ. ನಮಗೆ ಕೇಳಬೇಕು ಅಂದರೆ ಕಿವಿ ಬೇಕು. ಕಿವಿನಲ್ಲಿ ಸ್ವಲ್ಪ ವ್ಯತ್ಯಾಸ ಆಯ್ತು ಅಂದರೆ ಕೇಳೋದ್ರಲ್ಲಿ ವ್ಯತ್ಯಾಸ, ಕಣ್ಣಿನಲ್ಲಿ ವ್ಯತ್ಯಾಸ ಆದರೆ ನೋಡೋದ್ರಲ್ಲಿ ವ್ಯತ್ಯಾಸ. ಅಂದರೆ ನಾವು ನೋಡುವುದಕ್ಕೆ, ಕೇಳುವುದಕ್ಕೆ ಕಣ್ಣು ಕಿವಿಗಳನ್ನು ಆಶ್ರಯಿಸಿದ್ದೇವೆ.
ಆದರೆ ಭಗವತ್ ಶಕ್ತಿ ಅಂತಕ್ಕಂಥದ್ದು ಈ ತರಹ ಯಾವುದನ್ನು ಆಶ್ರಯಿಸದೆ ಎಲ್ಲವನ್ನೂ ಕೇಳಬಲ್ಲಂತಹ, ಕಿವಿ ಇಲ್ಲದಿದ್ದರೂ ಕೂಡ ಎಲ್ಲವನ್ನೂ ಕೇಳಬಲ್ಲಂತಹ ಒಂದು ಶಕ್ತಿ ಅಂತ ಹೇಳಿ. ಇದು ಕೂಡ ಒಂದು ಸೂಕ್ಷ್ಮ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ. ಎಷ್ಟೋ ಸಲ ನಾವಿಬ್ಬರೇ ಕೂತ್ಕೊಂಡು ಮಾತಾಡ್ತಿದ್ದೀವಿ, ಯಾರೂ ಇಲ್ಲ ಅಂತ ನಾವು ಅನ್ಕೋತೀವಿ. ನಾವಿಬ್ಬರೇ ಇರೋದು ನಿಜ, ಆದರೆ ಮೂರನೇ ಇನ್ನೊಂದು ಶಕ್ತಿ ಇದೆ, ಅದು ಯಾವುದಂದರೆ ಭಗವತ್ ಶಕ್ತಿ. ನಾವು ಆಡಿರ್ತಕ್ಕಂಥ ಮಾತೆಲ್ಲ ಭಗವತ್ ಶಕ್ತಿಗೆ ಗೊತ್ತಾಯಿತು ಅಂತಲೇ ಅರ್ಥ. ಯಾಕೆಂದರೆ ಅದು ಸರ್ವಶ್ರುತ, ಅಂದರೆ ಎಲ್ಲವನ್ನೂ ಕೇಳಬಲ್ಲಂಥ ಸಾಮರ್ಥ್ಯ ಪಡೆದಿದೆ. ಆದರೆ ಕಿವಿ ಎನ್ನುವ ಇಂದ್ರಿಯದ ಮೇಲೆ ಅವಲಂಬಿತವಾಗಬೇಕಾದ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅದು ಸೂಕ್ಷ್ಮಾತಿ ಸೂಕ್ಷ್ಮ. ಅಂತಹ ಎಲ್ಲವನ್ನೂ ಕೇಳಬಲ್ಲಂತಹ ಯಾವ ಒಂದು ಶಕ್ತಿ ಇದೆ ಅದು ಶ್ರವಣ. ಅವ ಅನ್ನುವ ಒಂದು ಧಾತುವಿನ ಅರ್ಥ ಅದಿದೆ, ಓಂ ಅನ್ನೋದರಲ್ಲಿ ಅರ್ಥ ಬರುತ್ತೆ. ಸ್ವಾಮಿ ಅಂತಂದರೆ ಮಾಸ್ಟರ್ ಅಂತ. ಅಂದರೆ ಭಗವಂತ ಅಂತಕ್ಕಂಥ ಶಕ್ತಿ ಏನಿದೆ, ಆ ವಿಶ್ವಚೇತನ ಶಕ್ತಿ ಇಡೀ ಬ್ರಹ್ಮಾಂಡಕ್ಕೆ ಮಾಸ್ಟರ್. ಎಲ್ಲವೂ ಕೂಡ ಅದರ ಅಧೀನದಲ್ಲಿ ಅದರ ನಿಯಮಗಳಿಗೆ ಅನುಗುಣವಾಗಿ ನಡೀತಕ್ಕಂಥದ್ದು. ಅದಕ್ಕೆ ಯಾರೂ ಮಾಸ್ಟರ್ ಇಲ್ಲ, ಅಲ್ಟಿಮೇಟ್. ಹಾಗಾಗಿ ಯಾರಿಗೆ ನಾಯಕನಿಲ್ಲವೋ ಅಂಥ ಶಕ್ತಿ ವಿನಾಯಕ, ವಿರಹಿತ ನಾಯಕ ಅಂತ ಅರ್ಥ ಮಾಡ್ಕೋಬೇಕು ನಾವು. ಅಷ್ಟೇ ರೂಢಿಯಲ್ಲಿ ಏನೋ 108 ಪೌರಾಣಿಕ ಕಲ್ಪನೆಗಳು ಬಂದರೆ ಅದರ ವಿಚಾರನ ಮಾತಾಡ್ತಾ ಇಲ್ಲ. ಅದು ಎಲ್ಲದಕ್ಕೂ ಸ್ವಾಮಿ ಮತ್ತು ಅದಕ್ಕೆ ಸ್ವಾಮಿ ಎನ್ನುವಂಥದ್ದು ಯಾವುದೂ ಇಲ್ಲ ಅಂತಹ ಅರ್ಥ ಈ ಅವಧಾತುವಿನಿಂದ ಹೊರಡುತ್ತೆ. ಅದು ಓಂ ಅನ್ನೋದರಲ್ಲಿ ಸೇರುತ್ತೆ. ಅರ್ಥಯಾಚನೆ ಅಂದರೆ ನಾವು ಕೇಳ್ಕೊಳ್ತಕ್ಕಂಥದ್ದು. ನಾವು ಏನನ್ನಾದರೂ ಕೇಳ್ಕೊಳ್ಬೇಕಾದರೆ ಅದು ಭಗವಂತನಲ್ಲಿ ಕೇಳಬೇಕು. ಯಾರನ್ನ ಕೇಳೋದಕ್ಕೆ ಅರ್ಹ ಅಂದರೆ ಆ ಭಗವಂತ ಅನ್ನೋ ಅರ್ಥಯಾಚನ ಅನ್ನೋದರಲ್ಲಿ ಬರುತ್ತೆ. ಆಮೇಲೆ ಕ್ರಿಯೆ ಅಂತಂದರೆ ಕಾರ್ಯ. ಸೃಷ್ಟಿ, ಸ್ಥಿತಿ, ಲಯ ಅನ್ನತಕ್ಕಂಥ ಯಾವ ಕಾರ್ಯಗಳಿದೆ, ಈ ಎಲ್ಲವನ್ನೂ ಮಾಡುವ ಶಕ್ತಿ ಯಾವುದರಲ್ಲಿದೆಯೋ ಅದು ಅವಧಾತುವಿನಿಂದ ಸೂಚಿತವಾಗುತ್ತೆ, ಅದೇ ಓಂ. ಇಚ್ಛಾ, ಅದಕ್ಕೆ ಇಚ್ಛಾ ಅಂತಕ್ಕಂಥದ್ದಿದೆ. ಏನು ಅಂತಂದರೆ ಸಕಲ ಜೀವರಾಶಿಗಳು ನೆಮ್ಮದಿಯಿಂದ ಇರಲಿ, ಆನಂದವನ್ನು ಅನುಭವಿಸಲಿ ಅಂತಕ್ಕಂಥ ಮಹದಿಚ್ಛೆ ಯಾವುದರಲ್ಲಿದೆಯೋ ಅಂತಹ ಭಗವತ್ ಶಕ್ತಿ ಓಂ. ಆಮೇಲೆ ದೀಪ್ತಿ ಅಂತಂದರೆ ಬೆಳಕು ಅಂತ ಹೇಳಿ. ಅದು ತಾನು ಬೆಳಕಾಗಿರೋದು ಅಷ್ಟೇ ಅಲ್ಲ, ಎಲ್ಲವನ್ನೂ ಬೆಳಗಿಸತಕ್ಕಂಥದ್ದು ಕೂಡ ಆಗಿದೆ. ವಿಶೇಷವಾಗಿ ಜ್ಞಾನದ ಬೆಳಕು, ವಿಶೇಷವಾಗಿ ಮಾನವರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಜ್ಞಾನ. ಆ ಜ್ಞಾನದ ಬೆಳಕನ್ನು ಹರಡುವ ಸಾಮರ್ಥ್ಯ ಯಾವುದಕ್ಕಿದೆಯೋ ಅದು ಓಂ, ದೀಪ್ತಿ. ಅವಾಪ್ತಿ ಅಂತಂದರೆ ಎಲ್ಲವನ್ನು ವ್ಯಾಪಿಸಿಕೊಂಡಿರ್ತಕ್ಕಂಥದ್ದು. ಆಗಲೇ ಪ್ರವೇಶ ಅನ್ನೋದಕ್ಕೆ ಏನು ಹೇಳಿದೆ, ಅದರಲ್ಲಿ ಇನ್ನೊಂದು ಮುಖ, ಎಲ್ಲವನ್ನೂ ವ್ಯಾಪಿಸಿಕೊಂಡಿರ್ತಕ್ಕಂತಹ ಸರ್ವವ್ಯಾಪಿಯಾಗಿರ್ತಕ್ಕಂಥ ಯಾವ ಶಕ್ತಿ ಇದೆ ಅದು ಓಂ. ಆ ಅವಾಪ್ತಿ ಆದಮೇಲೆ ಆಲಿಂಗನ ಅಂತ ಇನ್ನೊಂದು ಪದ ಬರುತ್ತೆ. ಆಲಿಂಗನ ಅಂತಂದರೆ ತಬ್ಕೊಳ್ಳೋದು ಅಂತ ಸಾಮಾನ್ಯವಾದಂಥ ಅರ್ಥ. ಈ ಭಗವತ್ ಶಕ್ತಿ ಅಂತಕ್ಕಂಥದ್ದು ಇಡೀ ಬ್ರಹ್ಮಾಂಡವನ್ನು ತಬ್ಬಿ ಹಿಡ್ಕೊಂಡಿದೆ. ಯಾಕೆ ಅಂತಂದರೆ ಬಿಟ್ಟರೆ ಬಿದ್ದೋಗ್ಬಿಡುತ್ತೆ ಅಂತ. ನಾವು ಕೂಡ ಇದೇ ಬ್ರಹ್ಮಾಂಡವನ್ನು ತಬ್ಬಿ ಹಿಡ್ಕೊಂಡಿದ್ದೇವೆ. ಯಾಕೆ ಗೊತ್ತಾ, ಬಿಟ್ಟರೆ ನಾವೆಲ್ಲಿ ಬಿದ್ದು ಹೋಗ್ತೀವೋ ಅಂತ ಇದೇ ವ್ಯತ್ಯಾಸ. ಭಗವತ್ ಶಕ್ತಿ ಬ್ರಹ್ಮಾಂಡವು ಬೀಳದೇ ಇರತಕ್ಕಂತಹ ರೀತಿಯಲ್ಲಿ ಅದನ್ನು ತಬ್ಬಿ ಹಿಡ್ಕೊಂಡಿದೆ. ತಾಯಿ ತನ್ನ ಮಗುವನ್ನು ಯಾವ ರೀತಿ ತಬ್ಬಿ ಹಿಡ್ಕೊಳ್ಳುತ್ತೆ ಆ ರೀತಿ. ಹಾಗಾಗಿ ಆ ಆಲಿಂಗನ ಅನ್ನುವಂಥದ್ದು ಕೂಡ ಆ ಓಂ ಎನ್ನುವ ಶಬ್ದದಲ್ಲಿ ಅಡಕವಾಗಿದೆ. ಆಮೇಲೆ ಹಿಂಸಾ ಅಂತ, ಏನು ಇವೆಲ್ಲ ಹೇಳಿ ಮಧ್ಯೆ ಹಿಂಸೆ ಬೇರೆ ಬಂದ್ಬಿಡ್ತಲ್ಲ ಅಂತ. ಆ ಭಗವತ್ ಶಕ್ತಿ ಅಂತಕ್ಕಂಥ ಅದರ ವ್ಯವಸ್ಥೆ, ನಿಯಮಗಳು ಹೇಗಿದೆ ಅಂತಂದರೆ, ಯಾವುದು ದುಷ್ಟಶಕ್ತಿಗಳಿವೆಯೋ, ಯಾವುದು ಅಮಾನವೀಯವಾಗಿರ್ತಕ್ಕಂಥ ಶಕ್ತಿಗಳಿವೆಯೋ ಅವೆಲ್ಲಕ್ಕೂ ಕೂಡ ಹಿಂಸೆಯಾಗುತ್ತೆ. ನಮಗೆ ಹಿಂಸೆ ಬೇಡ ಅಂತ ನಾವು ಹೇಳೋದಾದರೆ ನಾವು ಸನ್ಮಾರ್ಗದಲ್ಲಿ ಉತ್ತಮ ವಿಚಾರ, ಉತ್ತಮ ಮಾತು, ಉತ್ತಮ ವ್ಯವಹಾರದಲ್ಲಿ ಇರಬೇಕು. ನಾವು ದಾರಿ ತಪ್ಪುದು ಶಿಕ್ಷೆ ಗ್ಯಾರಂಟಿ, ಅದೇ ಹಿಂಸೆ. ಅಂದರೆ ನ್ಯಾಯಬದ್ಧವಾಗಿರ್ತಕ್ಕಂತಹ ನಿಯಮಗಳನ್ನು ವ್ಯವಸ್ಥೆ ಮಾಡಿ ಸನ್ಮಾರ್ಗದಲ್ಲಿರುವವರಿಗೆ ಸುಖವನ್ನು, ದುರ್ಮಾರ್ಗದಲ್ಲಿರುವವರಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥ, ಹಿಂಸೆಯನ್ನು ಕೊಡ್ತಕ್ಕಂಥ. ಹಿಂಸೆ ಉದ್ದೇಶನೇ ಹಿಂಸೆ ಕೊಡೋದಲ್ಲ, ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಸನ್ಮಾರ್ಗಕ್ಕೆ ತರೋದಕ್ಕೋಸ್ಕರವಾಗಿ. ಈಗ ಮಕ್ಕಳು ತಪ್ಪು ಮಾಡೋದು ಒಂದು ಏಟು ಹಾಕಲ್ವೇ, ಏನು ಹೊಡೆಯೋದೇ ನಮ್ಮ ಉದ್ದೇಶ? ಹೊಡೆಯೋದೇ ನಮ್ಮ ಉದ್ದೇಶ ಅಲ್ಲ. ಆದರೆ ಈ ಏಟಿನ ಭಯದಿಂದ ಅದು ಸನ್ಮಾರ್ಗಕ್ಕೆ ಬರಲಿ ಅನ್ನುವಂಥದ್ದೇನೆ. ಆ ರೀತಿಯಲ್ಲಿ ಆ ಹಿಂಸೆಯನ್ನು ಕೊಡ್ತಕ್ಕಂಥ ಯಾವ ಶಕ್ತಿ ಇದೆ ಅದು ಆ ಭಗವತ್ ಶಕ್ತಿ. ಮುಂದಿಂದು ಆದಾನ ಅಂತ. ಆದಾನ ಅಂತಂದರೆ ತೆಗೆದುಕೊಳ್ಳುವುದು. ಅಂದರೆ ಪ್ರಳಯ ಕಾಲದಲ್ಲಿ ಇಡೀ ಬ್ರಹ್ಮಾಂಡವನ್ನು ತನ್ನ ಕಡೆಗೆ ಸೆಳೆದುಕೊಂಡು ತನ್ನೊಳಗೆ ಅಡಗಿಸಿಟ್ಕೊಳ್ಳುತ್ತೆ, ಮತ್ತು ಸೃಷ್ಟಿ ಕಾರ್ಯವನ್ನು ಮಾಡುತ್ತೆ. ಆ ಎಲ್ಲವನ್ನು ಗ್ರಹಿಸ್ತಕ್ಕಂಥ ಯಾವ ಶಕ್ತಿ ಇದೆ ಅದು ಆ ಭಗವಂತ ಅಂತ. ನಂತರದ್ದು ಭಾಗ ಅಂತ. ಈ ಭಾಗ ಅಂತಂದರೆ ಯಾವುದನ್ನು ನಾವು ಹಂಚಿಕೊಳ್ಳಲು ಮತ್ತು ಯಾವುದನ್ನು ನಮ್ಮದಾಗಿ ಮಾಡಿಕೊಳ್ಳಲು ಯೋಗ್ಯವಾಗಿದೆಯೋ ಅಂತಹ ಶಕ್ತಿ ಓಂ ಅಂತ. ಈ ಹೇಳಿದಂಥ ಗುಣಗಳಿದೆ. ಭಗವಂತ, ಸ್ವಾಮಿ ಅಂತ ಒಂದು ಉದಾಹರಣೆ ಹೇಳಿದೆ.
ಸ್ವಾಮಿ ಅಂತಾರೆ ಎಲ್ಲದಕ್ಕೂ ಒಡೆಯ ಅಂತ. ನಾವು ಆ ಭಗವಂತನ ಭಕ್ತರು, ನಾವು ಸ್ವಾಮಿಗಳಾಗಬೇಕು. ಯಾವುದಕ್ಕೆ? ಇಡೀ ಜಗತ್ತಿಗಾಗಿದ್ರೆ ಬೇಡ, ನಮ್ಮ ಶರೀರ ಇಂದ್ರಿಯಗಳ ಮೇಲಾದರೂ ನಾವು ಸ್ವಾಮಿತ್ವನ ಪಡಬೇಕು, ನಮ್ಮ ಅಧೀನದಲ್ಲಿ ಅದನ್ನು ಇಟ್ಕೋಬೇಕು. ಇಲ್ಲ ಅಂತಂದರೆ ಸಂಯಮ ಅಂತಕ್ಕಂಥದ್ದು ಇಲ್ಲದೆ ಹುಚ್ಚುಚ್ಚಾಗಿ ಏನೋ ವ್ಯವಹಾರಗಳು ಮಾಡ್ಕೊಂಡು ಹೋಗಿ ನೋಡ್ತಾ ಇದ್ದೀವಲ್ಲ ನಾವು ಜಗತ್ತಿನಲ್ಲಿ. ಅದರಿಂದ ನಮಗೂ ತೊಂದರೆ, ಬೇರೆಯವ್ರಿಗೂ ತೊಂದರೆ. ಹಿತವನ್ನು ನಾವು ಸಾಧನೆ ಮಾಡಬೇಕಾದ್ರೆ ಅಟ್ಲೀಸ್ಟ್ ನಮ್ಮ ಮೇಲೆ ನಮಗೆ ಮಾಸ್ಟರಿಗೆ ಇರಬೇಕು, ನಮ್ಮ ಮೇಲೆ ನಮಗೆ ಒಂದು ಹತೋಟಿ ಇರಬೇಕು. ಅಂತಹದನ್ನು ಭಗವಂತನಿಂದ ನಾವು ಪಡಿಬೇಕಾದಿದೆ. ಅಂದರೆ ಭಗವಂತನಿಂದ ಹಂಚಿಕೊಳ್ಳಬೇಕಾದಂತೆ. ಭಗವಂತ ಸರ್ವಜ್ಞ ಅಂತ ಹೇಳಿದೆ. ಭಗವಂತನ ಭಕ್ತರು ನಾವು ದಡ್ಡರಾಗಿರೋದಕ್ಕೆ ಅವಕಾಶ ಇಲ್ಲ. ಅಲ್ಪಕ್ಕೆ ಸ್ವಲ್ಪ ಆದರೂ ಕೂಡ ನಾವು ಜ್ಞಾನವನ್ನು ಸಂಪಾದನೆ ಮಾಡ್ತಾ ಜ್ಞಾನವನ್ನು ಅಭಿವೃದ್ಧಿ ಮಾಡ್ಕೋತಾ ಹೋಗಬೇಕು. ಹೀಗೆ ಭಗವಂತನ ಹಂಚಿಕೊಳ್ಳಬೇಕಾದಂತಹ ಗುಣಗಳಿವೆ. ಅಂತಹ ಭಗವತ್ ಶಕ್ತಿ ಏನಿದೆ ಅದಕ್ಕೆ ಈ ಭಾಗ ಎನ್ನುವ ಅರ್ಥ ಹೊಂದುತ್ತೆ. ವೃದ್ಧಿ ಅಂತ, ವೃದ್ಧಿ ಅಂತಂದರೆ ಹಿರಿದಾದದ್ದು ಅಂತ. ಎಲ್ಲದಕ್ಕಿಂತ ಹಿರಿದಾಗಿರ್ತಕ್ಕಂಥದ್ದು ಗುರು ಅನ್ನೋ ವಿಚಾರ ಮಾತಾಡ್ತಿದ್ದೀವಲ್ಲ, ಎಲ್ಲದಕ್ಕಿಂತ ಹಿರಿದಾಗಿರ್ತಕ್ಕಂಥದ್ದು ಯಾವುದಿದೆ ಅದು ಗುರು ಅನ್ನೋ ಶಬ್ದಕ್ಕೆ ಅರ್ಹವಾಗುತ್ತೆ. ಅಂತಹ ಗುರುವಿನ ಸ್ಥಾನದಲ್ಲಿ, ಅಂತಹ ಹಿರಿದಾದ ಸ್ಥಾನದಲ್ಲಿ ಇರ್ತಕ್ಕಂಥ ಯಾವ ವಿಶ್ವಚೇತನ ಶಕ್ತಿ ಇದೆ ಅದು ಓಂ. ಹೀಗೆ ಆ ಓಂ ಅನ್ನೋದಕ್ಕೆ ಅನೇಕ ಅರ್ಥಗಳು ಬರುತ್ತೆ. ಈ ಅರ್ಥಗಳನ್ನು ಮನಸ್ಸಲ್ಲಿ ತಂದುಕೋತ ನಾವು ಓಂ ಓಂ ಅಂತ ಹೇಳಿದಾಗ ನಮ್ಮ ಅಂತರಂಗದಲ್ಲಿ ಅನೇಕ ಪರಿವರ್ತನೆಗಳು ಆಗೋದಕ್ಕೆ ಸಾಧ್ಯ. ನಮ್ಮ ಜೀವನವನ್ನು ನೋಡ್ತಕ್ಕಂಥ ದೃಷ್ಟಿಕೋನ ಬದಲಾವಣೆ ಆಗೋದಕ್ಕೆ ಸಾಧ್ಯ. ಮತ್ತು ಗುರು ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ, ಗುರು ಶಬ್ದೇ ಅಂತ ಹೇಳಿ. ಯಾವುದು ನಮಗೆ ಸದುಪದೇಶವನ್ನು ಮಾಡುತ್ತದೋ, ಯಾವುದು ನಮಗೆ ಮಾರ್ಗದರ್ಶನವನ್ನು ಕೊಡುತ್ತೋ ಅದು ಗುರು ಅಂತ ಹೇಳಿ ಅನಿಸ್ಕೊಡುತ್ತೆ. ಒಟ್ಟಾರೆ ಅಂದರೆ ಗುರುವಿನ ಆ ಮೂಲ ಸ್ವರೂಪ ತೆಗೆದುಕೊಂಡಾಗ ಮೂಲ ಶಕ್ತಿ ಮಾತ್ರ ಗುರು. ಮತ್ತು ಇಲ್ಲಿ ಇನ್ನೊಂದು ಸಂಶಯ ಬರ್ಬೋದು, ಏನಂತಂದರೆ ಭಗವಂತ ನಿರಾಕಾರ ಅಂತ ಬೋಧನೆ ಹೇಗೆ ಮಾಡಿ ಅನ್ನು. ಯಾಕೆಂದರೆ ನಾವು ಮಾತನಾಡಬೇಕಾದ್ರೆ ನಮಗೊಂದು ಬಾಯಿ, ಇಂದ್ರಿಯ, ಶರೀರ ಎಲ್ಲ ಬೇಕಲ್ಲ. ಇದಿಲ್ಲದೆ ಭಗವಂತ ನಿರಾಕಾರ ಹೇಗೆ ಬೋಧನೆ ಮಾಡ್ತಾನೆ? ಸೂಕ್ಷ್ಮವಾದ ಪ್ರಶ್ನೆ, ಸೂಕ್ಷ್ಮವಾದ ಉತ್ತರ ಹಾಗಿದೆ. ಇವಾಗ ನೀ ಅಲ್ಲಿದೆಯಾ, ನಾನು ಇಲ್ಲಿಂದ ಕೂಗಬೇಕಾದ್ರೆ ತಂಗಿ ಅಂತ ಕೂಗಬೇಕು, ನಾನು ಇನ್ನೂ ದೂರದಲ್ಲಿ ಇನ್ನೂ ಜೋರ ಕೂಗಬೇಕು ನಾನು. ಹಾಗೆ ನೀನು ಹತ್ತಿರ ಬಂದರೆ ಜೋರ ಕೂಗಬೇಕಾದ ಅವಶ್ಯಕತೆ ಇಲ್ಲ, ತಂಗಿ ಸಾಕು. ಇನ್ನು ಹತ್ತಿರ ಕೂತ್ರೆ ತಂಗಿ ಅಷ್ಟೇ ಸಾಕು. ಅಂದರೆ ಎಷ್ಟೆಷ್ಟು ಸಾಮೀಪ್ಯ ಬರುತ್ತೋ ಅಷ್ಟಷ್ಟು ನಮ್ಮ ಧ್ವನಿ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಭಗವಂತ ಸರ್ವವ್ಯಾಪಿ, ಪ್ರವೇಶ ಅಂತ ಆಗಲೇ ಹೇಳಿದೆ, ಎಲ್ಲದರಲ್ಲೂ ಪ್ರವೇಶ ಆಗಿರ್ತಕ್ಕಂಥದ್ದು. ಆ ಭಗವಂತ ನಮ್ಮ ಅಂತರಂಗದಲ್ಲೂ ಕೂಡ ಇದ್ದಾನೆ. ಅಂತರಂಗದಲ್ಲಿ ಇರತಕ್ಕಂಥ ಭಗವಂತ ನಮಗೆ ಬೋಧನೆ ಮಾಡೋದಕ್ಕೆ ಕಿರ್ಚಬೇಕೇನೋ, ಕೂಗಬೇಕೇನೋ? ಧ್ವನಿ ಎಷ್ಟು ಕಡಿಮೆ ಸಾಧ್ಯವೋ ಅಷ್ಟು ಕಡಿಮೆಯಲ್ಲಿ ಹೇಳೋದಕ್ಕೆ ಸಾಧ್ಯ. ಅದು ಯಾವ ರೀತಿ ಆಗುತ್ತೆ ಅಂತಂದರೆ ನಮ್ಮ ಅಂತರಂಗದಲ್ಲಿ ಫ್ಲ್ಯಾಶ್ ಅಂತೀರ, ಹಾಂ ಇದು ಹೊಳಿತು ನಮಗೆ ಅಂತೀರಲ್ಲ, ಆ ರೀತಿ ಹೊಳಿಸ್ತಕ್ಕಂಥ ರೀತಿಯಲ್ಲಿ ಭಗವಂತ ನಮಗೆ ಬೋಧನೆ ಮಾಡ್ತಾನೆ. ಅಂದರೆ ಅಂತರ್ಧ್ವನಿ ಅಂತ ನಾವು ಏನು ಕರೀತೀವಿ? ಪರ್ಫೆಕ್ಟ್ಲಿ ರೈಟ್, ದಟ್ ಈಸ್ ದ ವರ್ಡ್. ಆ ಅಂತರ್ಧ್ವನಿ ಏನಿದೆ ಅದು ಈ ಕಿವಿಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ, ಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಚಾರ. ಆದರೆ ಒಂದಿದೆ, ಆ ಒಳಗಿವಿ ಏನಿದೆ, ಹೊರಗಿವಿ ಅಲ್ಲ, ಒಳಗಿವಿ ಸೂಕ್ಷ್ಮವಾಗಿದ್ರೆ ಅಂತರ್ಧ್ವನಿ ಕೇಳುತ್ತೆ. ಆ ಒಳಗಿವಿ ಸರಿ ಇಲ್ಲ ಅಂತಂದರೆ ಭಗವಂತ ಎಷ್ಟೇ ಏನೇ ಹೇಳಿದ್ರು ಕೂಡ ನಮಗೆ ಅದು ಹೆಚ್ಚಾಗೋದಿಲ್ಲ, ಕೇಳೋದಿಲ್ಲ ನಮಗೆ. ಹಾಗಾಗಿ ನಾವು ಅಂತರ್ಮುಖಿಗಳಾಗಿ ಆ ಒಳ ಧ್ವನಿ ಏನಿದೆ, ಅಂತರ್ಧ್ವನಿ ಏನಿದೆ, ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ಬೇಕಾದಷ್ಟು ಸೂಕ್ಷ್ಮವಾಗಿ ಒಳಗಿವಿಯನ್ನು ಇಟ್ಟುಕೊಂಡ್ರೆ ಆ ಭಗವಂತನ ಬೋಧನೆ ನಮಗೆ ಸಿಗುತ್ತೆ, ಏನು ತೊಂದರೆ ಇಲ್ಲ. ಹೀಗೆ ಭಗವಂತನ ಬೋಧನೆ ಅಂತರಂಗದಲ್ಲಿ ನಮ್ಗೆ ಆಗ್ತಾ ಇರುತ್ತೆ, ಆತನೇ ಗುರು. ಬಾಹ್ಯದಲ್ಲಿ ಹಿರಿಯ ವಿದ್ಯಾರ್ಥಿಗಳು ನಮಗೆ ಮಾರ್ಗದರ್ಶನ ಕೊಡ್ತಾ ಇರ್ತಾರೆ, ಅವರನ್ನು ಕೂಡ ನಾವು ಗೌರವ ಭಾವದ ಗುರು ಅಂತ ಕರಿತೇವೆ. ಆದರೆ ಅವರು ಮಾತ್ರ ತಮ್ಮನ್ನು ತಾವು ಗುರು, ಜಗದ್ಗುರು ಅಂತ ಆಡಂಬರದ ಪದಗಳು ಬಳಸ್ಕೊಂಡ್ರು ಮೋಸ ಹೋದರೂ ನಮಗೂ ಮೋಸ ಮಾಡ್ತಾ ಇರ್ತಾರೆ. ಎಚ್ಚರಿಕೆಯಾಗಿರಬೇಕು, ವಿಮರ್ಶೆ ಮಾಡಿ, ನಿಧಾನಕ್ಕೆ ಆಲೋಚನೆ ಮಾಡಿ ಅರ್ಥ ಮಾಡ್ಕೋತಾ ಹೋದಾಗ ಆ ಪರಮ ಗುರುವಿನ ದಯೆ ನಮ್ಮ ನಿಮ್ಮೆಲ್ಲರ ಮೇಲೆ, ಎಲ್ಲರ ಮೇಲೂ ಇರುತ್ತೆ. ಆ ಗುರುವಿನ ಮಾರ್ಗದರ್ಶನದಲ್ಲಿಯೇ ನಾವು ನಮ್ಮ ಜೀವನವನ್ನು ರೂಪಿಸ್ಕೊಂಡಾಗ ನಮಗೂ ಹಿತ, ಜಗತ್ತು ಹಿತ. ಹೊಸ ಬೆಳಕು ಖಂಡಿತ. ಬನ್ನಿ ಚೆಲ್ಲೋಣ ಹೊಸ ಬೆಳಕನ್ನು.